ಹೂಡು ಸಾರಿಯ ರೇಖೆ ರೇಖೆಗೆ ಮಾಡಿದರ್ಬುದ ಧನ ಸುಯೋಧನ ಆಡಿ ನೋಡಲಿ ಹಾಯ್ಕು ಹಾಸಂಗಿಗಳ ಹಾಯ್ಕೆನುತ ಆಡಿದನು ಯಮಸೂನು ಖಾಡ ಖಾಡಿಯಲಿ ಸಾರಿಗಳೊಡನೆ ಹೋಗಾಡಿದನು ಭಂಡಾರವನು ಭೂಪಾಲ ಕೇಳೆಂದ. ಸಾರಿ ಸೋತೆವು ಸೋಲು ನಿನಗನು ಸಾರಿ ನೀವೈ ಬರುವನಾಂತಕ್ಕೆ ಸಾರಿ ಸಾಕಿನ್ನೊಡ್ಡಲಾಪರೆ ಮತ್ತೆ ನುಡಿಧನವಾ ಭೂರಮಣ ಹೇಳೆನಲು ರೇಖೆಯ ಬಾರಿಯೊಡ್ಡಕ್ಕೆ ಪದ್ಮ ಸಂಖ್ಯೆಯ ಭೂರಿದನವಿದೆ ರಪಣವೆಂದನು ನಗುತ ಯಮಸೂನು. ಬರಹ ಕಿಮ್ಮಡಿ 100 ಮಡಿ 1000 ಮಡಿ ಪರ್ಯಂತವಿಕ್ಕಿತು ಹರುಷನಗೆ ಕೊನೆಯಾಯ್ತು ಹೆಚ್ಚಿತು ಕಲಿಮಲಾದೇಶ ಸ್ಥಿರವೇ ಹಿಂಗಿತು ವಾಸಿ ಪಾಡಿನ ದುರುಳತನವು ಬೆದ್ದುದಡಿಗಡಿಗರಸನೊಡ್ಡಿದ ಮೇಲೆ ಮೇಲೊಡ್ಡವನು ವಿರಚಿಸಿದ ತೀರಿತೀಂದ್ರಪ್ರಸ್ಥ ದುರುಭಂಡಾರ ತನ್ನರ ಮನೆಯ ಪೈಕದ ವಾರಕದ ಭಂಗಾರ ಒಡ್ಡಿತು ಕೋಟಿ ಸಂಖ್ಯೆಯಲಿ ಸೇರಿತದು ಕುರುಪತಿಗೆ ರಾಯನ ನಾರಿಯರ ವಿವಿಧಾಭರಣ ಸಿಂಗಾರ ಒಡ್ಡಿತು ಕೊಂಡು ಮುಳುಗಿತು ಖಡ್ಡತನ ನೃಪನ ನಕುಲ ಸಹದೇವಾರ್ಜುನರ ಮಣಿಮಕುಟ ಕರ್ಣಾಭರಣ ಪದಕಾದಿಕ ಸಮಸ್ತಾಭರಣ ಒಡ್ಡಿತು ಹಲಗೆಯೊಂದರಲಿ ವಿಕಟ ಮಾಯಾ ವಿಷಮ ಕರ್ಮವನ ಕಟಬಲ್ಲನೆ ಸಾಧು ಜನ ಸೇವಕನು ಸೋತನು ಸಾಧ್ಯಬಹುದೇ ವಿಧಿಯ ಮುಳಿಸಿನಲೇ. ಕಾಯಿಗಳನ್ನು ಹೂಡು, ಒಂದೊಂದು ರೇಖೆಗೆ 1 ಅರ್ಬುದ ಹಣ, ದುರ್ಯೋಧನನು ಆಡಿ ನೋಡಲಿ, ದಾಳಗಳನ್ನು ಹಾಕು. ಹೀಗೆ ಹೇಳಿ ಕಾಯಿಗಳನ್ನು ನಡೆಸಿದ ಯುಧಿಷ್ಠಿರವನು ತನ್ನ ಭಂಡಾರವನ್ನೇ ಸೋತನು. ಯಮನಂದನ, ನಿನ್ನ ಕಾಯಿಗಳು ಸೋತವು, ನಿನ್ನನ್ನು ಅನುಸರಿಸಿ ನಿನ್ನ ತಮ್ಮಂದಿರೂ ಕಾಡಿಗೆ ಹೋಗಬೇಕಷ್ಟೇ, ಇನ್ನೂ ಒಡ್ಡುವ ಹಾಗಿದ್ದರೆ ಅದನ್ನೂ ಹೇಳು ಎಂದು ಶಕುನಿಯು ಹೇಳಲು ಪದ್ಮ ಸಂಖ್ಯೆಯ ಹೊನ್ನನ್ನು ಒಡ್ಡಿದನು. ಹೇಳಿದ್ದಕ್ಕೆರಡರಷ್ಟು 100ರಷ್ಟು 1000ದಷ್ಟು ಹಣವನ್ನು ಒಡ್ಡಿದನು. ಕಲಿಯ ದೋಷವು ಹೆಚ್ಚಿ ಸೋಲಿನಲ್ಲೂ ಯುಧಿಷ್ಠಿರನು ಸಂತೋಷವನ್ನೇ ಕಂಡನು. ಮನಸ್ಸಿನ ಸಮತೆಯನ್ನು ಕಳೆದುಕೊಂಡು ಛಲದ ದುಷ್ಟತನವು ಮನಸ್ಸಿನಲ್ಲಿ ಉಕ್ಕಿ ಒಡ್ಡದ ಮೇಲೆ ಒಡ್ಡವನ್ನು ಇಟ್ಟನು. ಒಡ್ಡ ಅಂದರೆ ಒಡ್ಡಿದ ಹಣ ಎಂದರ್ಥ. ಇಂದ್ರಪ್ರಸ್ಥದ ಭಂಡಾರದ ಹಣ ತೀರಿತು. ಪರಿವಾರದವರಿಗೆ ಬಳುವಳಿಯಾಗಿ ಬಂದ ಹೊನ್ನಿನ ಆಭರಣ ಧನಗಳನ್ನು ಕೋಟಿಗಟ್ಟಲೆ ಒಡ್ಡಲು ಅದು ಕೌರವನ ವಶವಾಯಿತು. ಅಂತಃಪುರ ಸ್ತ್ರೀಯರ ಆಭರಣಗಳನ್ನೂ ಒಡ್ಡಿದ ಯುಧಿಷ್ಠಿರನ ತಿಳಿಗೇಡಿತನವು ಅದನ್ನೂ ಸೋತಿತು. ವಿಧಿಯು ಯುಧಿಷ್ಠಿರನ ಮೇಲೆ ಮುಳಿಯಿತು. ನಕುಲ ಸಹದೇವ ಅರ್ಜುನರು ಧರಿಸಿದ್ದ ಪದಕ ಕರ್ಣಾಭರಣವೇ ಮೊದಲಾದ ಸಮಸ್ತ ಒಡವೆಗಳನ್ನೂ ಒಂದು ಹಲಗೆಯಲ್ಲಿ ಸೋತನು. ಸಾಧು ಜನರ ಸೇವಕನಾದ ಧರ್ಮಜನು ಮಾಯೆಯ ತಳಮೇಲು ಮಾಡುವ ಕರ್ಮವನ್ನು ಅರಿಯುವುದಾದರೂ ಹೇಗೆ? ವಿಧಿಯ ಕೋಪವನ್ನು ತಡೆಯಲು ಸಾಧ್ಯವೇ?